ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾವಿನ ಸೀಸನ್ ಅಲ್ಲ, ಈಗ ಅದರಿಂದ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ, ಮಾವಿನಕಾಯಿ ಕೇಸರಿ ಬಾತು. ಅದಕ್ಕೆ ಬೇಕಾಗಿರುವುದು ಒಂದು ಮ್ಯಾಂಗೋ ಹಣ್ಣಾಗಿರೋದು, ಡ್ರೈ ಫ್ರೂಟ್ಸು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, 2 ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ, ತುಪ್ಪ, ಸಕ್ಕರೆ, ರವೆ ಎಷ್ಟು ತೊಗೊಂಡಿದ್ವಿ ಅದು 3ರಷ್ಟು ಹಾಲು ಕಾಯಿಸ್ಕೊಂಡಿದ್ದೀನಿ. ಮತ್ತು ಮಾವಿನಕಾಯನ್ನು ಹಚ್ಚಿಕೊಂಡು ಅದರಲ್ಲಿರೋ ಕ್ರೀಮೆಲ್ಲ ತಗೊಂಡು ಜಾರಿಗೆ ಹಾಕಿ, ತುಂಬ ಹಣ್ಣಾಗಿರಬೇಕು ಮತ್ತು ಸ್ವೀಟಾಗಿರಬೇಕು. ಅದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಡಿ. ಈ ಥರ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ರೆಡಿ ಇದೆ. ಮತ್ತು ಒಲೆ ಹಚ್ಚಿ ಬಾಣಲೆಯನ್ನು ಇಡಿ. ನಂತರ ಅದಕ್ಕೆ ತುಪ್ಪವನ್ನು ಹಾಕಿ, ತುಪ್ಪಕ್ಕಾದ ನಂತರ ಡ್ರೈ ಫ್ರೂಟ್ಸ್ ಹಾಕಿ ನಿಧಾನ ಉರಿಯಲ್ಲಿ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಒಂದು ಬೌಲಿಗೆ ತೆಗೆದುಕೊಂಡು ಅದೇ ಬಾಣಲೆಗೆ ರವೆಯನ್ನು ಹಾಕಿ ಫ್ರೈ ಮಾಡಿ. ಅದು ಫ್ರೈ ಆದ ಮೇಲೆ ಕಾಯಿಸಿದ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ. ರವೆ ಚೆನ್ನಾಗಿ ಬೇಯಲಿ. ಅದು ಬೆಂದ ನಂತರ ಸಕ್ಕರೆ ಸ್ವಲ್ಪ ಕಡಿಮೆನೇ ಇರಲಿ, ಮ್ಯಾಂಗೋ ಹಾಕೋದ್ರಿಂದ ಸ್ವೀಟ್ ಇರುತ್ತೆ. ಸಕ್ಕರೆ ಹಾಕಿ ಒಂದು 5 ನಿಮಿಷಗಳ ಕಾಲ ಬೆಂದ ನಂತರ ಮ್ಯಾಂಗೋ ಹಾಕಿ, ಮ್ಯಾಂಗೋ ಒಂದು 3ರಿಂದ 4 ನಿಮಿಷಗಳ ಕಾಲ ಬೇಯಲು ಬಿಡಿ. ನಂತರ ಏಲಕ್ಕಿ ಪುಡಿ, ಕರಿದ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಒಂದು 3ರಿಂದ 4 ನಿಮಿಷ. ಆಗ ರೆಡಿ ಆಗೋದು ಮ್ಯಾಂಗೋ ಕೇಸರಿ ಬಾತ್. ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.